ಯಾವುದ್ರ ಮೇಲೆ ಹತ್ತಿದ್ರು ಅದರದ್ದು ಬ್ರೇಕು ಹ್ಯಾಂಡ್ಲು ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಯಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ 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 ಸ್ಯಾಡಲ್ ಬಿಚ್ಕೊಬೋದು ಧಡ್ ಅಂತ ಬಿದ್ದ ಅವನು. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟು ಅಂದೆ ನಾನು. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು. ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ.